ಕಮಲ್ ಶ್ರೀದೇವಿ ಮೂಲಕ ನಿರ್ಮಾಪಕರ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂತಹ ರಾಜವರ್ಧನ್ ಅವರು ಸದ್ಯಕ್ಕೆ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್. ಒಂದು ಒಳ್ಳೆ ಟ್ರೈಲರ್ ಸಿನಿ ಇಂಡಸ್ಟ್ರಿಗೆ ಬಂದಿದೆ, ಸ್ಯಾಂಡಲ್ವುಡ್ಗೆ. ಟ್ರೈಲರಲ್ಲೇ ಒಂದಿಷ್ಟು ಪ್ರಶ್ನೆಗಳನ್ನು ನೀವು ಹುಟ್ಟು ಹಾಕಿದ್ದೀರಾ. ಈ ಪ್ರಯತ್ನದ ಬಗ್ಗೆ ಜನ ಕೊಡೋ ₹100ಗೆ ಏನಾದರೂ ಕೊಡಲೇಬೇಕಲ್ಲ ನಾವು. ದೆನ್ ಎಲ್ಲರಿಗೂ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಏನು ಅಂದರೆ ಕಂಟೆಂಟ್ ಸಿನಿಮಾ ಮಾಡಲ್ಲ ಅನ್ನೋದೊಂದು. ಸೊ ಅದನ್ನೆಲ್ಲ ತಲೆಲಿಟ್ಕೊಂಡು ಒಂದು ಪ್ಯೂರ್ಲಿ ಕಂಟೆಂಟ್ ಅಂದರೆ ಈ ಸಿನಿಮಾದಲ್ಲಿ ನಿಮಗೆ ಆ್ಯಕ್ಷನ್ಸ್ಗಳು ಬರೋಲ್ಲ, ಹೀರೋ ಇಂಟ್ರೊಡಕ್ಷನ್ಸ್ ಬರೋಲ್ಲ. ಫಸ್ಟ್ ಫ್ರೇಮಲ್ಲೇ ಕತೆ ಸ್ಟಾರ್ಟ್ ಮಾಡ್ತೀವಿ, ಎಂಡ್ ಫ್ರೇಮ್ 2 ಅವರ್ಸಲ್ಲಿ ಸಿನಿಮಾನ ಮುಗಿಸ್ತೀವಿ. ಸೊ ಅದೊಂದು ವಿಭಿನ್ನವಾದ ಪ್ರಯತ್ನ. ನೋಡೋಣ, ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಸರ್, ಒಂದು ಸಿನಿಮಾ ತೆರೆಗೆ ಬರೋ ಮುಂಚೆ ಅದರ ಟ್ರೈಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಸಾಂಗ್ಗಳೇ ಇನ್ವಿಟೇಷನ್ ಅಂತ ಆ ಎಲ್ಲ ಇದರಲ್ಲೂ ನೀವು ಸಕ್ಸಸ್ ಆಗಿದ್ದೀರಾ ಅನ್ಸುತ್ತೆ. ಯಾಕಂದರೆ ಸಾಂಗ್ಗಳು ಕೂಡ ಟ್ರೆಂಡಿಂಗಲ್ಲಿದೆ, ಟ್ರೈಲರ್ ಕೂಡ ಎಲ್ಲರೂ ಇನ್ನೊಂದು ಸಲ ನೋಡಬೇಕು ಅನ್ನೋ ಮಟ್ಟಕ್ಕಿದೆ. ಸೊ ಇದರ ಪ್ಲ್ಯಾನಿಂಗ್ ಹೆಂಗಿತ್ತು ಅಂತ ಹೇಳಿ? ಅಂದರೆ ಪ್ರಿಪೇರ್ ಆಗಿದ್ದೆ ನಾನು. ಇದೇ ಥರ ಪ್ರೆಸೆಂಟ್ ಮಾಡಬೇಕು, ನನ್ನ ಸಿನಿಮಾನ ಇದೇ ಥರ ಪ್ರೊಜೆಕ್ಟ್ ಮಾಡಬೇಕು ಅನ್ನೋದೊಂದು ನನ್ನ ತಲೆಯಲ್ಲಿತ್ತು. ಸೊ ಹಾಗಾಗಿ ಎಲ್ಲರೂ ಅಂದರೆ ನನ್ನ ಆರ್ಟ್ ಬ್ಯಾಕ್ಗ್ರೌಂಡ್ ಇದೆ, ಅದನ್ನೆಲ್ಲ ಕ್ರಿಯೇಟಿವಿಟಿ ತರಬೇಕಾಗಿತ್ತು. ಹೀರೋ ಆಗಿ ನಾನು ನಿರ್ಮಾಪಕನ ಜವಾಬ್ದಾರಿ ತೊಗೊತಿದ್ದೀನಿ ಅಂದಾಗ ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ. ಮತ್ತು ಇವನೇನು ಮಾಡ್ತಾನೆ ಅಂತ ಕಾಯೋಕ್ಕೆ ಒಂದಷ್ಟು ಜನ ಇರ್ತಾರೆ. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ತುಂಬ ಕಾನ್ಷಿಯಸ್ ಆಗಿ ಮಾಡಿದಂಥ ಸಿನಿಮಾ. ಪ್ರತಿಯೊಂದು ಹಂತದಲ್ಲೂ ಪೋಸ್ಟರ್ಸ್ ಇರ್ಬೋದು, ಟೀಸರ್ ಇರ್ಬೋದು, ಟ್ರೈಲರ್ಲಿ ನನ್ನ ದಿ ಬೆಸ್ಟ್ ಏನು ಕೊಡೋಕ್ಕಾಗತ್ತೆ ಅದನ್ನು ಕೊಟ್ಟು ಮಾಡಿ ಎಂಥದವರೆಗೂ ಬಂದಿದೆ. ಸರ್, ಈಗ ನೀವು ಸಿನಿಮಾಗಳನ್ನು ಮಾಡಿದ್ದೀರಾ, ಆದರೆ ಅದಷ್ಟರ ಮಟ್ಟಿಗೆ ರೀಚ್ ಆಗಿರಲಿಲ್ಲ. ಆ ಫೇಲ್ಯೂರೇ ಇವತ್ತು ಸಿನಿಮಾ ನಿರ್ಮಾಣಕ್ಕೆ ಒಂದೊಳ್ಳೆ ಕತೆಗೆ ಕಾರಣ ಆಗಿದೆಯಾ ಅಂತ? ಇಲ್ಲ, ಖಂಡಿತ. ಬೇರೆ ಸಿನಿಮಾಗಳೆಲ್ಲ ನಾವು ಜಸ್ಟ್ ಪೇಡ್ ಆರ್ಟಿಸ್ಟ್ ಆಗಿರ್ತೀವಿ. ಆ ರೀಸನ್ಗೋಸ್ಕರ ನಾವು ಕೆಲವೊಂದು ಮಾತಾಡೋಕ್ಕಾಗಲ್ಲ. ದೆನ್ ಪ್ರಮೋಷನ್ ವಿಚಾರದಲ್ಲೂ ಅಷ್ಟೇ ನಾವು ಹೇಳೋಕ್ಕಾಗೋದಿಲ್ಲ. ನನಗೆ ಗೊತ್ತಿರುತ್ತೆ ಕೆಲವೊಂದು ಲೂಪ್ ಹೋಲ್ಸ್ ಇರುತ್ತೆ ಇಲ್ಲಿ ಅಂತ. ಬಟ್ ಅಲ್ಲಿ ನಾನು ಆ್ಯಸ್ ಎ ಆರ್ಟಿಸ್ಟ್ ಪೇಮೆಂಟ್ ತೊಗೊಂಡು ಕೆಲಸ ಮಾಡಿರ್ತೀವಿ, ನಾನು ಅಷ್ಟು ಮಾತಾಡೋಕ್ಕಾಗಿರಲ್ಲ. ದೆನ್ ಪ್ರೊಡಕ್ಷನ್ ಅಂತ ಬಂದಾಗ ನಮ್ಮಲ್ಲಿ ತುಂಬ ಫ್ರೀಡಮ್ ಇದೆ ಇಲ್ಲಿ. ಸೊ ನನಗೇನು ಬೇಕು ನಾನು ಮಾಡ್ಬೋದು, ನನ್ನ ಸಿನಿಮಾನ ಯಾವ ರೀತಿ ಪ್ರೆಸೆಂಟ್ ಮಾಡ್ಬೋದು ಅನ್ನೋದು ತುಂಬ ತಲೆಯಲ್ಲಿ ಒಂದಿರುತ್ತಲ್ಲ, ಅದನ್ನೆಲ್ಲ ಇಟ್ಕೊಂಡು ಮಾಡಿದಂಥ ಕಂಪ್ನಿನೇ ಬಾನ್ಸಾಲೋ ಕಂಪ್ನಿ. ಸೊ ಈ ಕಂಪ್ನಿಲಿ ದಿ ಬೆಸ್ಟ್ ಸಿನಿಮಾಗಳು, ದಿ ಬೆಸ್ಟ್ ಕಂಟೆಂಟ್ಗಳು ಹೊಸಬ್ರಿಗಾಗಿರಲಿ, ನಮಗಾಗಿರಲಿ, ನನ್ನ ಸ್ನೇಹಿತರಿಗಾಗಿರಲಿ, ಎಲ್ಲರಿಗೂ ಒಟ್ಟಿಗೆ ಸೇರ್ಕೊಂಡು ಮಾಡಬೇಕು ಅನ್ನೋದೇ ಒಂದು ಈ ಕಂಪ್ನಿ ಉದ್ದೇಶ. ಎಲ್ಲ ತುಂಬ ಕಾನ್ಷಿಯಸ್ ಆಗಿ ಮಾಡ್ತಾ ಇದ್ದೀವಿ ಅಷ್ಟೇ. ಸರ್, ಓಪನ್ ವೇದಿಕೆಯಲ್ಲೇ ನೀವು ಒಳ್ಳೊಳ್ಳೆ ಕಥೆಗಳಿದ್ರೆ ನಮ್ಮನ್ನು ಅಪ್ರೋಚ್ ಆಗಿ ನಾವು ಅದಕ್ಕೆ ಆದ್ಯತೆ ಕೊಡ್ತೀವಿ ಅಂತ ನೀವು ಹೇಳಿದ್ರಿ. ಸೊ ಕಥೆಗಳು ಬರೋಕ್ಕೆ ಶುರುವಾಗಿದೆಯಾ? ನೀವು ಕಥೆಗಳನ್ನು ಕೇಳೋಕ್ಕೆ ಶುರು ಮಾಡಿದ್ದೀರಾ, ಹೇಗೆ ಅಂತ? ಖಂಡಿತವಾಗ್ಲೂ ನನಗೆ ಒಂದು 200-300 ಸಿನಾಪ್ಸಿಸ್ಗಳು ಬಂದಿದೆ. ಅದರಲ್ಲಿ ದಿ ಬೆಸ್ಟ್ ಒಂದು 7 ಕಥೆನ ಸೆಲೆಕ್ಟ್ ಮಾಡಿದ್ದೀವಿ. ನನ್ನ ಕಮಲ್ ಶ್ರೀದೇವಿ ಸಿನಿಮಾ ರಿಲೀಸ್ ಆಗಿದ ತಕ್ಷಣ ಜಾವಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಜಾವಾ ಮಧ್ಯದಲ್ಲಿ ಒಂದು ಪ್ರಾಜೆಕ್ಟ್ನ ಟೇಕ್ ಆಫ್ ಮಾಡ್ತೀವಿ ಈಗ ಸದ್ಯದಲ್ಲೇ. ಓಕೆ ಸರ್, ಎಲ್ಲೋ ಒಂದು ಕಡೆ ನೀವು ಹೇಳಿದ್ರಿ ನಮ್ಮ ಸಿನಿಮಾಗಳಿಗೆ ಪ್ರೊಡ್ಯೂಸರ್ಗಳು ಬರಲ್ಲ. ಅಂದರೆ ನಾನು ಡಿಂಗ್ರಿ ನಾಗರಾಜ್ ಅವರ ಮಗ ಅಂದ ತಕ್ಷಣ ನನಗೆ ಯಾರು ಪ್ರೊಡ್ಯೂಸ್ ಮಾಡೋಕ್ಕೆ ಬರಲ್ಲ, ಸೊ ಸಾಕಷ್ಟು ಕಷ್ಟಗಳಿದೆ, ಸೊ ನಮಗೂ ಅಲ್ಲಿ ಫ್ರೀಡಮ್ ಇರಲ್ಲ ಅನ್ನುವಂಥದ್ದು. ಇದೆಲ್ಲ ನೋಡಿಕೊಂಡೇ ಒಂದು ಹಠದಲ್ಲಿ ಈ ಸಿನಿಮಾನ ಮಾಡಿದ್ದೀರಾ, ಹೇಗೆ ಅಂತ? ಇಲ್ಲ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಕೂಡ ನಿಜ. ಯಾರೂ ಬಂದಿಲ್ಲ ಅಂದ ತಕ್ಷಣ ನಾವು ಇಂಡಸ್ಟ್ರಿ ಬಿಟ್ಟು ಹೋಗೋಕ್ಕೂ ಆಗೋದಿಲ್ವಲ್ಲ. ನಾವು ನಮ್ಮನ್ನು ನಂಬ್ಕೊಂಡು ಸಿನಿಮಾಗೆ ಬಂದಿದ್ದು. ಫಸ್ಟ್ ಆಫ್ ಆಲ್ ನಾನು ಸಿನಿಮಾದಲ್ಲಿ ಯಾವ ಪ್ಲೇಸಲ್ಲಿ ಇರಬೇಕು ಅಂತ ಒಂದು ವಿಷನ್ ಇಟ್ಕೊಂಡು ಬಂದವರು. ನಾವು ಬೇರೆ ಯಾರನ್ನೂ ನಂಬ್ಕೊಂಡು ಬಂದಿಲ್ಲ ಇಲ್ಲಿ. ಸೊ ಪ್ರತಿಯೊಂದು ಸಾರಿ ಬಂದು ಕೆಲವೊಂದಷ್ಟು ಹರ್ಡಲ್ಸ್ಗಳನ್ನ ಫೇಸ್ ಮಾಡಿದಾಗ ನನ್ನ ಪ್ರೊಡಕ್ಷನಲ್ಲಿ ಇದನ್ನೆಲ್ಲ ಆಗಬಾರ್ದು. ನನ್ನ ಕೈ ಹಿಡಿಯೋ ಒಂದಷ್ಟು ಸ್ನೇಹಿತರಿದ್ದಾರೆ ನನಗೆ. ಅವ್ರಗಳ ಸಪೋರ್ಟಿಂದ ಈ ಹಂತಕ್ಕೆ ಸಿನಿಮಾ ಬಂತು, ತುಂಬ ಚೆನ್ನಾಗಿ ಬಂತು. ದೆನ್ ಒಂದು ಸಿನಿಮಾ ಟ್ರೈಲರು ಟೀಸರ್ ಬಂದಿದ ತಕ್ಷಣ ಆ ಕೊಲಾಬ್ರೇಷನ್ಸ್ಗಳು ತುಂಬ ದೊಡ್ಡದಾಗ್ತಾ ಹೋಯಿತು. ಈಗ ಆ ಸಮಸ್ಯೆ ನಮ್ಮಲ್ಲಿಲ್ಲ. ದಿ ಬೆಸ್ಟ್ ಕತೆಗಳನ್ನ ನಾವೇ ಮಾಡೋ ಅಂಥ ಒಂದಷ್ಟು ಬಂತು. ದೆನ್ ನಮ್ಮ ಕ್ವಾಲಿಟಿ ಕಂಟೆಂಟ್ನ ನಾವು ಹೊರಗಡೆ ಯಾವಾಗ ನಾವು ಪ್ರೊಜೆಕ್ಟ್ ಮಾಡ್ವಿ, ನಮ್ಮ ಪೊಸಿಷನ್ನ ನಾವು ಯಾವಾಗ ತೋರಿಸಿದ್ವಲ್ಲ, ಅದೇ ಥರದ ಒಂದಷ್ಟು ಒಳ್ಳೊಳ್ಳೆ ಕತೆಗಳು ಕೂಡ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ತುಂಬ ಖುಷಿ ಇದೆ ಈಗ. ಸರ್, ಇಲ್ಲಿ ತನಕ ನೀವೊಬ್ಬ ನಟನಾಗಿ ಯೋಚನೆ ಮಾಡ್ತಾ ಇದ್ರೆ ಸಿನಿಮಾನ ಹೆಂಗೆ ರೀಚ್ ಮಾಡಬೇಕು, ಜನ ನನ್ನನ್ನು ಯಾವ ಥರ ಗುರುತಿಸಬೇಕು ಅಂತ. ಈಗ ಜವಾಬ್ದಾರಿ ದುಪ್ಪಟ್ಟಾಗಿದೆ, ನಿರ್ಮಾಪಕನ ಆ್ಯಂಗಲಲ್ಲಿ ನೀವು ಥಿಂಕ್ ಮಾಡಬೇಕಾಗತ್ತೆ. ಸೊ ನೀವೆಷ್ಟು ಸೇಫ್ ಆಗಿದ್ದೀರಾ ಕಮಲ್ ಶ್ರೀದೇವಿ ಮೂಲಕ? ಯಾಕಂದರೆ ಸಿನಿಮಾ ರಿಲೀಸಿಗೆ ಇನ್ನೇನು ಸ್ವಲ್ಪ ದಿವಸ ಬಾಗಿರೋದು. ಬಿಸ್ನೆಸ್ ಅನ್ನೋದು ಬೇಕಾಗುತ್ತೆ, ನೀವು ದುಡ್ಡು ಹಾಕಿರ್ತೀರ, ವಾಪಸ್ ತೆಗೆಯುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಸೊ ಎಷ್ಟು ಸೇಫ್ ಆಗಿದ್ದೀರಾ? ನಾವು ಯಾರಿಗೂ ಅಪ್ರೋಚೇ ಮಾಡಿಲ್ಲ. ಒಂದು ಖುಷಿ ವಿಚಾರ ಅಂದರೆ ಫಸ್ಟ್ ಡೇ ನಮ್ಮ ಪೋಸ್ಟರ್ ಬಿಟ್ಟಾಗಿಂದನೂ ಆಟೋಮೆಟಿಕ್ಕಾಗಿ ಕಾಲ್ಸ್ಗಳು ಸ್ಟಾರ್ಟ್ ಆಯಿತು ನಮಗೆ. ದೆನ್ ಟೀಸರ್ ಬಿಟ್ಟಾಗೂ ಅಷ್ಟೇ ಹಿಂದಿ ಮಾರ್ಕೆಟಿಂದ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ಗಳಿಂದ ಅವರವರೇ ಫೋನ್ ಮಾಡಿ ಅವ್ರ ಸಿನಿಮಾನ ತುಂಬ ಚೆನ್ನಾಗಿದೆ, ಕಂಟೆಂಟ್ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು. ದೆನ್ ಅಗ್ರಿಮೆಂಟ್ಸ್ಗಳು ಕೂಡ ಆಗತ್ತೆ. ಇನ್ನೇನು ಅಂದರೆ ನಿಮ್ಗೆ ಈಗಲೇ ಗೊತ್ತಿರೋ ಥರ ಸ್ಯಾಟ್ಲೈಟು ಎಲ್ಲ ಆಫ್ಟರ್ ರಿಲೀಸೇ ಆಗೋದು ನಿಮಗೆ. ಬಿಫೋರ್ ಎಲ್ಲ ಸ್ಟಾರ್ಸ್ಗಳ ಸಿನಿಮಾಗಳಿಗೆ ಮಾತ್ರ ಆಗೋದು. ದೆನ್ ನಮ್ಮ
ಕ್ವಾಲಿಟಿ ಕಂಟೆಂಟು ಥಿಯೇಟ್ರಲ್ಲಿ ಗೆದ್ದರೆ ಮಾತ್ರ ನಮಗೆ ಆ ಬಿಸ್ನೆಸ್ಗೆ ನಾವು ಟಚ್ ಮಾಡೋಕ್ಕಾಗೋದು. ಸೊ ಒಂದಷ್ಟು ವೇಗಳಿಂದ ನಮಗೆ ಸೇಫ್ ಆಗ್ತಾ ಇದ್ದೀವಿ, ಡಿಸೆಂಟಾಗಿ ಬರ್ತಾ ಇದ್ದೀವಿ. ಸರ್, ಒಂದು ಕಡೆ ಈಗ ನಟನಾಗಿ ಇಲ್ಲಿ ತನಕ ಇದ್ರೆ, ಈಗ ನಿರ್ಮಾಪಕರಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ರಾಜವರ್ಧನ್ ನಿರ್ಮಾಪಕರಾಗೇ ಇರ್ತಾರಾ ಅಥವಾ ನಟನಾಗಿ ಕೂಡ ಕೆಲಸ ಮಾಡ್ತಾರಾ ಅಂತ? ಇಲ್ಲ, ನಾನು ಬಂದಿರೋದೇ ಆರ್ಟಿಸ್ಟಾಗಿ. ಎಲ್ಲೋ ಕತೆಗಳು ಬೇರೆ, ನಾನು ಹೇಳೋ ಕತೆ ಬೇರೆ ಅಂದಾಗ ಆ ಜಾನರ್ ಚೇಂಜ್ ಮಾಡಿಕೊಂಡೆ ಅಷ್ಟೇ. ನನಗೆ ಈ ಥರ ಕತೆಗಳು ಬೇಕು, ನನಗೆ ಕಂಟೆಂಟ್ ಬೇಕು. ನಾನು ಯಾವಾಗಲೂ ಹೇಳೋದು, ನಾನು ಆ್ಯಕ್ಷನ್ ಹೀರೋ ಅನ್ನೋ ಒಂದೇ ರೀಸನ್ಗೋಸ್ಕರ ನಾನು ಬರೀ ಆ್ಯಕ್ಷನ್ ಸಿನಿಮಾಗಳೇ ಮಾಡ್ತಿದ್ದೆ. ನನ್ನಲ್ಲೂ ನಾನು ಬೇರೆ ಬೇರೆ ಪಾತ್ರಗಳನ್ನ ಮಾಡಬಲ್ಲೆ. ಆ ಪ್ರೆಸೆಂಟೇಷನ್ಗೋಸ್ಕರ ಈ ಜಸ್ಟ್ ಚೇಂಜ್ ಓವರ್ ಅಷ್ಟೇ. ದೆನ್ ಜಾವ ಕೂಡ ಅದ್ಭುತವಾದ ಕತೆ. ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ, ನಾನು ಬೇರೆ ಬೇರೆ ಕೆಲಸಗಳಲ್ಲಿ ಇದ್ದೀನಿ, ಪ್ರೊಡಕ್ಷನು ಇರುತ್ತೆ, ಆ್ಯಕ್ಟಿಂಗು ಮಾಡ್ತಾ ಇರ್ತೀನಿ. ನಿಮ್ಮ ವಿಚಾರವನ್ನು ಬಿಟ್ಟು ಒಂದೆರಡು ಕ್ವಶನ್ಸ್ಗಳು ನಿಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ನಾನು ಮಾತಾಡ್ತೀನಿ. ಒಂದು ಕಮಲ್ ಶ್ರೀದೇವಿಗಿಂತ ಮುಂಚೆ ಏನೋ ಪ್ರಚಾರದ ಒಂದು ಭಾಗ ಆದರೆ, ಒಂದಿಷ್ಟು ಪ್ರೋಗ್ರಾಮ್ಗಳಲ್ಲಿ ನೀವು ರಾಗಿಣಿ ಒಟ್ಟೊಟ್ಟಿಗೆ ಕಾಣಿಸ್ಕೊತಾ ಇದ್ರಿ. ಸೊ ರಾಗಿಣಿ ಮತ್ತು ನೀವು ಜೊತೆಯಾಗಿರೋದನ್ನು ನೋಡಿ ನಿಮ್ಮಿಬ್ಬರ ನಡುವೆ ಏನೋ ಅಫೈರ್ಸ್ ಇದೆ ಅನ್ನುವಂಥ ಒಂದು ಮಾತು ಮೂಲಗಳಿಂದ ಹರಡ್ತಾ ಇತ್ತು. ಇದಕ್ಕೆ ಕ್ಲಾರಿಟಿ ಕೊಡೋದಿದ್ರೆ? ಇಲ್ಲ, ಆ ಥರ ಯಾವ್ದು ನನ್ನವ್ರಿಗೂ ಯಾವುದೂ ಬಂದಿಲ್ಲ. ತುಂಬ ಒಳ್ಳೆಯ ಫ್ರೆಂಡ್ ನನಗೆ ರಾಗಿಣಿಯವರು. ನನ್ನ ಗಜರಾಮ ಚಿತ್ರದಲ್ಲಿ ಒಂದೇ ಒಂದು ಸಾಂಗ್ ಮಾಡಿ ಆ ಸಿನಿಮಾನ ಎಲ್ಲಿವರೆಗೆ ತೊಗೊಂಡೋದ್ರು ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತು. ತುಂಬ ಚೆನ್ನಾಗಾಯಿತು. ದೆನ್ ಒಳ್ಳೆ ಬಾಂಡಿಂಗು. ದೆನ್ ರಾಗಿಣಿಯವ್ರಿಗೆ ತುಂಬ ದೊಡ್ಡ ಕಾಂಟ್ಯಾಕ್ಟ್ಸ್ಗಳಿದೆ, ತುಂಬ ದೊಡ್ಡ ವಿಷನ್ ಇದೆ, ಥಾಟ್ ಪ್ರೊಸೆಸ್ ಇಬ್ಬರದು ಒಂದೇ ಥರ ಇದೆ. ಸೊ ನಾವಿಬ್ಬರು ಕೂತ್ಕೊಂಡು ಮಾತಾಡಿದಾಗ ಎಲ್ಲೋ ಫ್ರೆಂಡ್ಶಿಪ್ಪು, ಎಲ್ಲೋ ಒಂದು ಪಾರ್ಟಿಗೆ, ಎಲ್ಲೋ ಒಂದು ಊಟಕ್ಕೆ ಸಿಗೋದು ಅಲ್ಲದೆ ಬೇರೆ ಏನೋ ಮಾಡಬೇಕು ಅಂತ ಬಂದಾಗ ನಾವೊಂದು ಖಾಸಗಿ ಮ್ಯಾಗ್ಝಿನ್ನ ಜೊತೆಗೆ ಸೇರಿಕೊಂಡು ಒಂದು ಅವಾರ್ಡ್ ಫಂಕ್ಷನ್ ಅಂತ ಮಾಡ್ತೀವಿ. ಅದಾದಮೇಲೆ ಒಂದಷ್ಟು ಆ ಥರ ವರ್ಕ್ಗಳು ಮಾಡ್ತೀವಿ. ನನ್ನ ಬಾನ್ಸಾಲೋ ಕಂಪ್ನಿಗೂ ಕೂಡ ಅಷ್ಟೇ, ಕತೆಗಳು ಬಂದಾಗ ಅವ್ರು ನನಗೆ ಸಜೆಸ್ಟ್ ಮಾಡ್ತಾರೆ, ನಾನು ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ. ತುಂಬ ಒಂದಷ್ಟು ಜರ್ನಿ ಫ್ರೆಂಡ್ಶಿಪ್ ಜೊತೆ ವಿತ್ ಬಿಸ್ನೆಸ್ಗಳನ್ನ ನಾವು ಮಾಡ್ಕೊಂಡು ಹೋಗ್ತಿದ್ದೀವಿ. ಹಾಗಾಗಿ ಜೊತೆಗಳಲ್ಲಿ ಕಾಣಿಸ್ಕೊತೀವಿ. ಆ್ಯಂಡ್ ಜಾವ ಕೂಡ ಸಿನಿಮಾ ಅನೌನ್ಸ್ ಮಾಡಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಕಾಣಿಸ್ಕೊತೀವಿ ತುಂಬ. ಅದರಲ್ಲಿ ಯಾವ ಅಫೇರ್ಸು ಅದು ಇದು ಅದೆಲ್ಲ ನನಗೇನು ಗೊತ್ತಿಲ್ಲ. ತುಂಬ ಪ್ಯೂರ್ ಫ್ರೆಂಡ್ಶಿಪ್, ತುಂಬ ಚೆನ್ನಾಗಿದೆ. ಆ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ಸಸ್ಟೇನ್ ಆಗುತ್ತೆ ಅಂತ ನಂಬಿದ್ದೀನಿ. ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ, ಕ್ವಶನ್ ಮಾರ್ಕ್ ಇಟ್ಟಿದ್ದೀರಾ. ಇದಕ್ಕೆ ಉತ್ತರ ಕಮಲ್ ಶ್ರೀದೇವಿ ನೋಡಿದ ಮೇಲೆ ಗೊತ್ತಾಗುತ್ತೆ. ಹೌದು, ಏನಾದರೂ ಪೋಲ್ ಇಡ್ತೀರಾ ಕ್ವಶನ್ಸ್ ಮಾರ್ಕ್ ಇಟ್ಟು ಫೈಂಡ್ ಔಟ್ ಮಾಡಿ ಅಂತ? ಇಲ್ಲ, ಅದು ತುಂಬ ಚಿಕ್ಕ ಕತೆ, ತುಂಬ ಡೀಟೇಲಾಗಿ ವರ್ಕ್ ಮಾಡಿದ್ದೀವಿ. ಅದಕ್ಕೋಸ್ಕರ ಆ ಕ್ವಶನ್ ಮಾರ್ಕ್. ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಬಂದು ನೋಡಿದಾಗ ಎಲ್ಲ ಕ್ವಶನ್ಸ್ಗಳಿಗೂ ಆನ್ಸರ್ ಸಿಗುತ್ತೆ. ಇದೇ 19th ಬರ್ತಾ ಇದೆ. ತುಂಬ ಚೆನ್ನಾಗಿ ಆಗುತ್ತೆ ಅಂತ ನಂಬಿದ್ದೀನಿ. ಓಕೆ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ನಟ ನಿರ್ಮಾಪಕರಾಗಿರುವಂಥ ರಾಜವರ್ಧನ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.